TV49 ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ಗೋಕಾಕ್ ತಾಲೂಕಿನ ಕುಂದರನಾಡಿನ ರಾಜನಗಟ್ಟಿ ಗ್ರಾಮದಲ್ಲಿ ಗೋಕಾಕ್ನ ಜನಪ್ರಿಯ ಶಾಸಕ ಬಡವರ ಬಂಧು ಶ್ರೀ ರಮೇಶ್ ಜಾರಕಿಹೊಳಿ ಅವರ ಅಧ್ಯಕ್ಷತೆಯಲ್ಲಿ 4 ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ SC/ST ಸಭೆ ಮಾಡಲಾಯಿತು. ಸಭೆಯಲ್ಲಿ ಮಾನ್ಯ ಶಾಸಕರು ಕುಂದರನಾಡಿನ ಎಲ್ಲ SC/ST ಸಮುದಾಯದ 4 ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಜನರನ್ನು ಸಭೆ ಕರೆದು ಅವರ ಕುಂದುಕೊರತೆಗಳನ್ನು ನೇರವಾಗಿ ಆಲಿಸಿದ್ದಲ್ಲದೆ ಇಲ್ಲಿಯವರೆಗೆ ಯಾವ ಶಾಸಕರೂ ಕೂಡ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಸಭೆ ಮಾಡದೇ ಇದ್ದುದನ್ನು ಮಾಡಿ ತೋರಿಸಿದ ಮೊದಲ ಶಾಸಕರು ಎನ್ನುವ ಕೀರ್ತಿಗೆ ಶ್ರೀಯುತ ಸನ್ಮಾನ್ಯ ಶ್ರೀ ರಮೇಶಣ್ಣ ಜಾರಕಿಹೊಳಿಯವರು ಪಾತ್ರರಾದರು. ಕುಂದರನಾಡಿನ ಎಲ್ಲ ಜನರು ನೇರವಾಗಿ ನಮ್ಮ ಬಳಿ ಬಂದು ಕುಂದುಕೊರತೆಗಳನ್ನು ಹೇಳಿಕೊಳ್ಳಿ ಎಂದು ಕರೆ ಕೊಟ್ಟರು. ಅಲ್ಲದೆ ಗೋಕಾಕ್ ನಾಡಿನ ಎಲ್ಲ ಬಡವರು, ದೀನದಲಿತರು ಸಬಲರಾಗಲಿ ಎಂದು ಕೂಡ ಅವರು ಪ್ರಾರ್ಥಿಸಿದರು. ಸಭೆಯ ಅಧ್ಯಕ್ಷತೆಯನ್ನು ಶ್ರೀಯುತ ಸನ್ಮಾನ್ಯ ಶ್ರೀ ರಮೇಶಣ್ಣ ಜಾರಕಿಹೊಳಿ ಅವರು ವಹಿಸಿದ್ದರು ಹಾಗೂ ಸಭೆಯಲ್ಲಿ ಮಾಜಿ ಶಾಸಕರಾದ ಶ್ರೀ ML ಮುತ್ತಣ್ಣರವರು ಕೂಡ ಹಾಜರಿದ್ದರು. ಹಾಗೆಯೇ ಎಲ್ಲ ಕುಂದರನಾಡಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಎಲ್ಲ ಮುಖ್ಯಸ್ಥರು ಹಾಗೂ ಅಪಾರ ಜನಸ್ತೋಮ ಮೆರೆದು ಈ ಒಂದು ಸಭೆಗೆ ಮೆರಗನ್ನು ತಂದಿತ್ತು. TV49 ನ್ಯೂಸ್ ಕನ್ನಡ, ಸನ್ನಪ್ಪ ಸನದಿ, ವರದಿಗಾರ, ಗೋಕಾಕ್, ಕುಂದರನಾಡು. ಈ ಕರೆದ ಉದ್ದೇಶ ಬಹಳ ಮಹತ್ವದ. ಯಾಕಂದರೆ ಈಗ 2 ಚುನಾವಣೆಗಳು ಕಳೆದ 2 ವರ್ಷದಲ್ಲಿ 2 ಚುನಾವಣೆಗಳು, ಒಂದು ಶಾಸಕ ಸ್ಥಾನಕ್ಕೆ ಅಥವಾ ಅವಾಗ ನನ್ನ ಆಸ್ಕೊಟ್ರು 30 ಆಸ್ಕೊಟ್ರಿ ಮಾಡಿ. ಅಂದರೆ ಕಳೆದ 3-4 ತಿಂಗಳಿನಲ್ಲಿ ಲೋಕಸಭಾ ಚುನಾವಣೆ ಆಯಿತು. ಲೋಕಸಭಾ ಚುನಾವಣೆ ಆದಲ್ಲಿ ಅವಾಗ ಸಹಿತ ನಮ್ಮದು ಭಾರತೀಯ ಜನತಾ ಪಕ್ಷದ ಕ್ಯಾಂಡಿ ಭಾಳ ಅಪರೂಪವಾದಂಥ ವೋಟ್ನ ವಿಶೇಷವಾಗಿ ಗೋಕಾಕ್ ಕ್ಷೇತ್ರ 24-25 ಸಾವಿರ ಲೀಡ್ ಕೊಟ್ರಿ. ಎಲ್ಲರೂ ನಮ್ಮ ವಿರೋಧ ಪಾರ್ಟಿಯವರು ಭಾಳಷ್ಟು ಚಾಲೆಂಜ್ ಮಾಡಿದ್ರು. ಕಡಿಮೆ 5,000 ವೋಟ್ ನಾವು ಕಾಂಗ್ರೆಸ್ ಪಕ್ಷ ಲೀಡ್ ತಗೊಂಡು ಒಂದು ಚಾಲೆಂಜ್ ತೊಗೊಂಡಿದ್ರು. ಆಯ್ತು ಕೂಡ ದೇವರಾದಂತ ನಾವು ಗಪ್ ಕೊಡ್ತಿದ್ದೆವು. ನಮ್ಮಂತೆ ಈ ಸಲ ಭಾಳಷ್ಟು ನಾವು ಒಂದುವರೆಗೆ ಹೆಚ್ಚು ನಮ್ಮ ಜನ ನಮ್ಮ ಕಡೆ ಇರ್ತಾರೋ ಏನು ದುಡ್ಡು ನೋಡ್ತಾರೋ ಅಂತ ನಾವು ಗಪ್ಪ ಕೊಡ್ತೀವಿ. ಈ ಸಲ ಏನು ಜನರು ನಮ್ಮ ಕಡೆ ಉಳಿದ್ರು, ನಮ್ಗೆ ಓಟ್ ಹಾಕಿ ನಮ್ಮ ಇಡೀ ರಾಜ್ಯದಲ್ಲಿ ಒಂದು ವಿಶೇಷವಾದಂಥ ರಮೇಶ್ ಜಾರಕಿಹೊಳಿಗೆ. ಯಾಕೆ ಭಾರತೀಯ ಜನತಾ ಪಾರ್ಟಿ ಸ್ವಲ್ಪ SC/ST ಜನಾಂಗ ಬರೋದು ಭಾಳ ಕಡಿಮೆ. ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ನನ್ನ ಮಾರಿ ನೋಡಿ ಓಟ್ ಹಾಕಿ ಆರಿಸ್ಕೊಟ್ಟೆ. ಒಂದು ನಿಮ್ಮಲ್ಲಿ ಮನವಿ ಮಾಡ್ಕೊತೇನೆ ನಾನು, ಭಾರತೀಯ ಜನತಾ ಪಕ್ಷಕ್ಕೆ ನಾವು ಹೋಗದ ಪೂರ್ವದಲ್ಲಿ ಕಳೆದ 2000 ಇಸ್ವಿಯಿಂದ